ಅಫಿಲಿಕೇಟ್ ಮಾರ್ಕೆಟಿಂಗ್ ಬಗ್ಗೆ ನಮ್ಗೂನು ಹೇಳಿ ಮೇಡಮ್. ನಾವುನು ಅಫಿಲಿಕೇಟ್ ಮಾರ್ಕೆಟಿಂಗ್ ಮಾಡ್ತೀವಿ. ಸೊ ನೀವು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀರಾ, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ. ಇದು ಯಾವ ತರ ನಾವು ಅರ್ನಿಂಗ್ ಮಾಡ್ಬೇಕಂತ ಇದ್ದೀವಿ. ಬಟ್ ನಮ್ಗೆ ಸರಿಯಾದ ಗೈಡ್ಲೈನ್ ಸಿಕ್ಕಿಲ್ಲ. ನಮ್ಗೆ ಹಣ ಕೊಟ್ಟು ಜಾಯ್ನ್ ಆಗೋಕೆ ಆಗೋದಿಲ್ಲ ಮೇಡಮ್. ಹಾಗಾಗಿ ಅಫಿಲಿಕೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತುಂಬಾ ಕ್ವಶನ್ಸ್ ಬಂದಿತ್ತು. ಸೊ ನಾನು 1K ಫಾಲೋವರ್ಸ್ ಆದ್ಮೇಲೆ ನಾನು ಅಫಿಲಿಕೇಟ್ ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟ್ ವಿಡಿಯೋನ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಇವಾಗ 1K ಫಾಲೋವರ್ಸ್ ಆಗಿದ್ದಾರೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು? ಯಾವ ಯಾವ ಪ್ಲಾಟ್‌ಫಾರ್ಮ್ ಅಲ್ಲಿ ನಾವು ಮಾಡ್ಬೋದು? ಸೊ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ತರ ಒಂದು ವಿಡಿಯೋಸ್‌ನ ನಾನು ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋ ನೋಡೋರು ನನ್ನ ಒಂದು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಆ ನಂತರ ವಿಡಿಯೋನ ನೋಡಿ. ಯಾಕಂತ ಹೇಳಿದ್ರೆ ಫೀಸ್ ಕೊಟ್ಟು ನೀವು ಕ್ಲಾಸಸ್‌ನ ಕಲಿತೀರಾ. ನಾವಿಲ್ಲಿ ಫೀಸ್‌ನ ತಗೊಂತಾ ಇಲ್ಲ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ನಿಮ್ಮ ಒಂದು ಲೈಕ್ ಆಗಿರ್ಬೋದು, ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಏನು ಕ್ಲಾಸಸ್‌ನ ತಗೊಂಡಿದ್ದೀನಿ, ನಾನು ಏನು ತಿಳ್ಕೊಂಡಿದ್ದೀನಿ, ಸೊ ನಾನು ಯಾವ ರೀತಿ ಅರ್ನಿಂಗ್ಸ್‌ನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯ ₹1 ನಿಮ್ಮ ಕಡೆಯಿಂದ ಏನು ಬೇಡ. ಸೊ ಜಸ್ಟ್ ನನ್ನ ಪೇಜನ್ನ ಒಂದು ಫಾಲೋ ಮಾಡಿ ನೀವು ಲೈಕ್ ಆಗಿರ್ಬೋದು, ನಿಮ್ಮ ಡೌಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು ಮಾಡೋದ್ರಿಂದ ಸೊ ನಮ್ಮ ಪೇಜ್ ಗ್ರೋ ಆಗುತ್ತೆ. ಸೊ ನಮ್ಗೂನು ಅದು ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ನಮಗೆ ಕೊಡ್ತಕ್ಕಂಥ ಒಂದು ಗುರುದಕ್ಷಿಣೆ ಅದಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಅಫಿಲಿಕೇಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ಒಂದು ಕಂಪನಿಯ ಒಂದು ವಸ್ತುಗಳನ್ನ ಪ್ರಮೋಟ್ ಮಾಡ್ತೀವಿ. ಸೊ ಅದರಿಂದ ಪ್ರಮೋಟ್ ಮಾಡೋದ್ರಿಂದ ಅದನ್ನ ಯಾರು ಬೈ ಮಾಡ್ತಾರಲ್ವಾ ಅಲ್ಲಿಂದ ನಮಗೆ ಕಮಿಷನ್ಸ್ ಬರುತ್ತೆ. ಆ ಕಮಿಷನ್ಸ್ ಅಫಿಲಿಕೇಟ್ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಲಿಂಕ್ ಆಗಿರ್ಬೋದು, ಕೋಡ್ ಆಗಿರ್ಬೋದು ಅದರಿಂದ ನಮಗೆ ಸಿಗುತ್ತೆ. ಇವಾಗ ಸಪೋಸ್ ನಾವು ಮೀಶೋದ್ದೇ ಎಕ್ಸಾಂಪಲ್, ಮೀಶೋದ್ದೇ ತುಂಬಾ ಜನ ಕೇಳಿರೋದು ಮೀಶೋದೇ ನಾನು ಇವತ್ತು ಹೇಳ್ತಾ ಇದ್ದೀನಿ. UGCದು ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಮೀಶೋದು ಬಂದ್ಬಿಟ್ಟು ಮೀಶೋದಲ್ಲಿ ಅಫಿಲಿಕೇಟ್ ಮಾರ್ಕೆಟಿಂಗ್ ನಾವು 2 ತರ ಮಾಡ್ಬೋದು. ಸೊ ಒಂದು ನಾವು ಏನಂತ ಹೇಳಿದ್ರೆ ಪ್ರಾಡಕ್ಟ್‌ನ ಬೈ ಮಾಡ್ದಲೆ ಅಫಿಲಿಕೇಟ್ ಲಿಂಕನ್ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಲಿಂಕ್‌ಗಳನ್ನ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪೇಜ್‌ಗಳಲ್ಲಿ ನಾವು ಶೇರ್ ಮಾಡೋದ್ರಿಂದ ಅಲ್ಲಿಂದ ಯಾರಾದ್ರೂ ಬೈ ಮಾಡಿದ್ರೆ ನಮಗೆ ಕಮಿಷನ್ ಬರುವಂತದ್ದಿದೆ. ಇದು ಒಂದು ರೀತಿಯದಾಗಿದೆ. ಇನ್ನೊಂದು ರೀತಿದೇನಂತ ಹೇಳಿದ್ರೆ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸೊ ನಾವು ಪ್ರಾಡಕ್ಟ್‌ನ ಬೈ ಮಾಡ್ತೀವಿ. ಬೈ ಮಾಡಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ರಿವ್ಯೂನ ಕೊಡ್ತೀವಿ. ಸೊ ಆ ರಿವ್ಯೂ ಕೊಡೋದ್ರಿಂದ ಆ ಒಂದು ಪ್ರಾಡಕ್ಟ್ ಅನ್ನ ತುಂಬಾ ಜನ ಬೈ ಮಾಡ್ತಾರೆ. ಸೊ ಅಲ್ಲಿಂದ ನಮಗೆ ಕಮಿಷನ್ ಜನರೇಟ್ ಆಗುವಂತದ್ದಿದೆ. ಸೊ 2 ರೀತಿಯಾಗಿ ಒಂದು ಅಫಿಲಿಕೇಟ್ ಲಿಂಕ್ ಬಗ್ಗೆ ನಿಮಗೆ ಓರಲ್ ಆಗಿ ಹೇಳ್ತೀನಿ. ಸೊ ನಾಳೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಒಂದೇ ದಿನ ಆದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬಹುದು. ಮತ್ತೆ ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನು ಸೊ ನೀವು ಮಾಡ್ಕೊಳ್ಳುವಂತದ್ದಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕೊನೆವರೆಗೂನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮಗೆ ಗೊತ್ತಾಯ್ತು. ಇವಾಗ ನಾವು ಒಂದು ಕಂಪನಿಯ ಪ್ರಾಡಕ್ಟ್ ಆಗಿರ್ಬೋದು, ಒಂದು ವಸ್ತುನ ಆಗಿರ್ಬೋದು ಅದನ್ನ ಪ್ರಮೋಟ್ ಮಾಡ್ತೀವಿ. ಅದರಿಂದ ಯಾರಾದ್ರೂ ಬೈ ಮಾಡಿದ್ರೆ ಆ ಒಂದು ಲಿಂಕ್ ಅಥವಾ ನಮಗೆ ಒಂದು ಕೋಡ್ ಕೊಟ್ಟಿರ್ತಾರೆ ಅದರಿಂದ ಬೈ ಮಾಡಿದ್ರೆ ನಮಗೆ ಕಮಿಷನ್ ಬರುವಂತದ್ದಾಗಿದೆ. ಇದನ್ನ ಮಾಡ್ತಾರಾ? ಇದು ವರ್ಕ್ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಎಕ್ಸಾಂಪಲ್ ನಾನೇ ನಿಮಗೆ ಹೇಳ್ತೀನಿ. 2015ರಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್‌ನ ಕಲ್ತಿದ್ದೆ. 2015 ಅಂತ ಹೇಳಿದ್ರೆ ಅವಾಗಿನ ಮೇಕಪ್ ಇಂಡಸ್ಟ್ರಿಗೆ ಮೇಕಪ್ ಆರ್ಟಿಸ್ಟ್ ಅನ್ನೋರು ಇನ್ನು ಅಷ್ಟಾಗಿ ಪರಿಚಯ ಆಗಿರ್ಲಿಲ್ಲ. ಬಟ್ ಮಾಡ್ಬೋದಿತ್ತು. ಅದಿನ್ನ ಅವಾಗ ಝೂಮ್ ಆಗಿ ಓಡ್ತಾ ಇತ್ತು. ನಾನೇನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ತುಂಬಾ ಜನ ಇದ್ದಾರೆ. ಸೊ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಮ್ಮ ಮನೆಯಲ್ಲಿ ಅದೇ ತುಂಬಾ ಜನ ಇದ್ದಾರೆ. ವರ್ಕೌಟ್ ಆಗುತ್ತಾ ಮಾಡಿದ್ರೆ ನೀನೊಂದು ಸ್ಟುಡಿಯೋ ತರ ಮಾಡಿದ್ರೆ ವರ್ಕೌಟ್ ಆಗುತ್ತಾ? ಅದ್ರದ್ದು ಇನ್ವೆಸ್ಟ್‌ಮೆಂಟ್ ಎಲ್ಲ ಎಷ್ಟು ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರು. ಸೊ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನೇ ಮಾಡ್ಬೇಕಂತ ಹೇಳಿದ್ರುನು ನಮ್ಮ ಒಳ ಮನ್ಸು ಹೇಳ್ತಾ ಇರುತ್ತೆ. ಇದು ವರ್ಕ್ ಆಗುತ್ತಾ? ಇದರಿಂದ ದುಡ್ಡು ಬರುತ್ತಾ? ನಾನೇನಾದ್ರೂ ಕಳ್ಕೊಂತೀನಾ? ಅಂತ ಹೇಳ್ಬಿಟ್ಟು ನಮ್ಮ ಒಂದು ಒಳ ಮನ್ಸು ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಹೆಜ್ಜೆ ಇಡ್ಬೇಕಂದ್ರೂ ಯಾರನ್ನು ಯೋಚನೆ ಮಾಡ್ಬೇಡಿ. ನಾವ್ ಇದರಿಂದ ಕಳ್ಕೊಳೋದಿರಲ್ಲ. ಒಂದು ಸೋತ್ರೆ ಪಾಠ ಕಲಿತೀವಿ. ಗೆದ್ರೆ ಇತಿಹಾಸ ಬರಿತೀವಿ. ಅಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ವರ್ಕ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗ್ ನಮಗೆ ಸಾವಿರಾರು ರೂಪಾಯಿ ಬೇಡ, 10,000 ಬೇಡ. 500, ₹100 ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ಲಿ. ಯಾರುನು ಒಂದೇ ಸಲಕ್ಕೆ 20 ಮೆಟ್ಲು ಹತ್ತೋದಿಲ್ಲ. 1 ಮೆಟ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ತಗೊಳೋಂತವ್ರಿದ್ದಾರೆ. ಸುಮಾರಷ್ಟು 1,00,000ಕ್ಕಿಂತ ಅಧಿಕ ಜನ ಮೀಶೋ ಕ್ರಿಯೇಟರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನಾವು ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು. ಆಮೇಲೆ ಇದ್ರ ಮೇಲೆ ನಾವು ಫೋಕಸ್‌ನ ಮಾಡ್ಬೇಕು. 1 ದಿನ 2 ದಿನ ಮಾಡಿ ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂನು ಆಗೋದಿಲ್ಲ. ಸಡನ್ ಆಗಿ ಕಮಿಷನ್ ಬರುತ್ತಂದ್ರೆ ಸಡನ್ ಆಗಿ ಕಮಿಷನ್ ಬರೋದಿಲ್ಲ. ಸೊ ನಾವು ವೇಟ್ ಮಾಡ್ಬೇಕು. ಕನ್ಸಿಸ್ಟೆನ್ಸಿ ಇರ್ಬೇಕು. ನಮ್ಗೆ ಫಾಲೋವರ್ಸ್ ಬೇಸ್ ಇರ್ಬೇಕು. ಸೊ ನಮ್ಗೆ ಎಷ್ಟು ಜನ ನಮ್ಮ ಒಂದು ವಿಡಿಯೋಸ್‌ನ ನೋಡಿ ಎಷ್ಟು ಜನ ರಿಯಾಕ್ಷನ್ ಮಾಡ್ತಾರೆ, ಎಷ್ಟು ಜನ ಪರ್ಚೇಸಿಂಗ್ ಮಾಡ್ತಾರೆ. ₹10 ಬರ್ಬೋದು, ₹20 ಬರ್ಬೋದು, ₹100 ಬರ್ಬೋದು. ಸ್ಟಾರ್ಟಿಂಗ್ ಅಲ್ಲೆಲ್ಲ ನಮ್ಗೆ ಒಂದ್ ದಿನಕ್ಕೆ ₹13, ₹18, ₹20 ಈ ತರ ಬರ್ತಾ ಇತ್ತು. ಸೊ ಆದ್ರೂನು ನಾವೇನ್ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಆದ್ರೂನು ಮಾಡ್ತಾನೆ ಇದೀವಿ. ಬಟ್ ಇವತ್ತು ನಾವೊಂದು ಒಳ್ಳೆ ಅಮೌಂಟ್‌ಗಳನ್ನ ತಗೊಂತಾ ಇದೀವಿ. ಸೊ ಇದು ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಇರ್ತಕ್ಕಂಥ ಒಂದು ಬೆಸ್ಟ್ ಫೀಚರ್ಸ್ ಆಗಿದೆ. ಸೊ ಇಲ್ಲಿ ನಾವು ಸುಮಾರಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ನಾವುನು ವರ್ಕ್ ಮಾಡ್ಬೋದು. ಇದು ಏನಂತ ಹೇಳಿದ್ರೆ ನಾವ್ ಯಾರಿಗೂ ಇನ್ವೆಸ್ಟ್‌ಮೆಂಟ್ ಮಾಡಿ ನಾವೇನೋ ಕಲ್ತು ಏನೋ ಬಿಟ್ಟು ಇದನ್ನೇ ನೀವು ದುಡ್ಡು ಕೊಟ್ರುನು ಇದನ್ನೇ ಹೇಳ್ಕೊಡ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದ್ರುನು ಇದನ್ನೇ ಹೇಳ್ಕೊಡ್ತಾರೆ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಬೇಕು. ನಾವು ಒಂದು ಸಲ ಗ್ರೋ ಆಗೋವರೆಗೂ ಇದೆಲ್ಲಾನು ಆಗುತ್ತೆ. ನಾವ್ ಒಂದು ಸಲ ಗ್ರೋ ಆದ್ವಿ ಅಂತ ಹೇಳಿದ್ರೆ ಸೊ ನಾವು ನಾವೇ ತಿರುಗಿ ನೋಡಕ್ ಇಷ್ಟಪಡಲ್ಲ. ಇವತ್ತಿನ ಏನು ಬೆಟರ್ ಆಗಿ ಮಾಡ್ಬೋದು, ಇವತ್ತಿನ ಏನು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನ ನಾವು
ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಯಾವ್ದಕ್ಕಾದ್ರೂ. ನಾವೀಗ ಸಡನ್ ಆಗಿ ಯಾವ್ದೋ ಒಂದು ಕೆಲ್ಸಕ್ಕೆ ಸೇರಿದ್ನಪ್ಪ, IT ಬಿಟ್ಟು ಕೆಲ್ಸಕ್ಕೆ ಸೇರಿದೆ ಅಂದ್ರೆ ಸ್ಟಾರ್ಟಿಂಗ್ಗೆ ಸಂಬಳ ಕೊಟ್ಟು ಕರ್ಕಂತಾರ? ಇಲ್ಲ ಅಲ್ವಾ? ನಾನು 1 ತಿಂಗಳು ಕೆಲಸ ಮಾಡಾದ್ಮೇಲೆ ನಮಗೆ ಸ್ಯಾಲರಿ ಕೊಡ್ತಾರೆ. ಸೊ ಹಾಗಾಗಿ ನಾವು 0 ಇನ್ವೆಸ್ಟ್‌ಮೆಂಟ್ ಇಂದ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ, ಎಫರ್ಟ್ ಎಲ್ಲಾನು ಇರ್ಬೇಕಾಗುತ್ತೆ. ಸೊ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಮಗೆ ಮೇನ್ ಆಗಿ ಏನಿರ್ಬೇಕಂತ ಹೇಳಿದ್ರೆ, ಒಂದು ನಮ್ದು ಮೀಶೋ ಅಕೌಂಟ್ ಇರ್ಬೇಕು, ಮತ್ತೆ ಇನ್‌ಸ್ಟಾಗ್ರಾಮ್ ಅಕೌಂಟ್, ಫೇಸ್‌ಬುಕ್ ಅಕೌಂಟ್, ಯೂಟ್ಯೂಬ್ ಅಕೌಂಟ್ ಇರ್ಬೇಕು. ಸೊ ಯೂಟ್ಯೂಬ್, ಫೇಸ್‌ಬುಕ್ ಅದು ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನಂತ ಹೇಳಿದ್ರೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ಮೀಶೋದಲ್ಲಿ ಇನ್‌ಸ್ಟಾಗ್ರಾಮ್ ಇರ್ಲೇಬೇಕು. ಇನ್‌ಸ್ಟಾಗ್ರಾಮ್ ಇದ್ರೆ ಮಾತ್ರನೇ ಈ ಒಂದು ಬಿಸ್ನೆಸ್‌ನ ನಾವು ಮಾಡ್ಲಿಕ್ಕಾಗೋದು. ಸೊ ಇನ್‌ಸ್ಟಾಗ್ರಾಮ್ ಸುಮಾರಷ್ಟು ಜನದ ಹತ್ರ ಹಳೆ ಅಕೌಂಟ್ ಇರುತ್ತೆ. ಸುಮಾರಷ್ಟು ಜನದ ಹತ್ರ ಹೊಸ ಅಕೌಂಟ್ ಇರುತ್ತೆ. ಕೆಲವೊಬ್ರು ನಾನು ಯೂಸ್ ಮಾಡ್ತಕ್ಕಂಥ ಪರ್ಸನಲ್ ಅಕೌಂಟ್‌ನ ನಾನು ಇದಕ್ಕೆ ಯೂಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅಂಥವ್ರು ಹೊಸ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೊಸ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಂಡು ಸೊ ನೀವ್ ಏನ್ ಹಾಕ್ಬೇಕು ಏನು ಅಂತೇಳಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಥಿಯರಿಯನ್ನ ನಾನು ನಾಳೆ ಹೇಳ್ತೀನಿ. ನಾಳೆ ಕ್ಲಾಸಲ್ಲಿ. ಇವತ್ತು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಿಮ್ದು ಪಬ್ಲಿಕ್ ಅಕೌಂಟೇನೇ ಇರ್ಬೇಕು. ಇನ್‌ಸ್ಟಾಗ್ರಾಮ್ ಅಕೌಂಟು. ಅದು ಪ್ರೈವೇಟ್ ಅಕೌಂಟ್ ಇರಂಗಿಲ್ಲ. ಪಬ್ಲಿಕ್ ಅಕೌಂಟೇ ಇರ್ಬೇಕು ನಿಮ್ದು. ಸೊ ಆಗಿದ್ರೆ ಮಾತ್ರನೇ ನಿಮಗೆ ಇಲ್ಲಿ ಗ್ರೋ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೆ ಕ್ರಿಯೇಟರ್ ಕ್ಲಬ್‌ಗೆ ನಾವು ಹೇಗೆ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ, ಮೀಶೋ ಆ್ಯಪಲ್ಲೂ ನಿಮ್ಗೆ ಕ್ರಿಯೇಟರ್ ಕ್ಲಬ್ ಅನ್ನೋದು ಸಿಗುತ್ತೆ. ಅದರ್ವೈಸ್ ನೀವು ಗೂಗಲ್ ಅಕೌಂಟಿಗೆ ಹೋದ್ರೆ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಅಫಿಲಿಕೇಟ್ ಲಿಂಕ್ ಬರುತ್ತೆ. ಸೊ ಅಲ್ಲಿಂದಾನು ನೀವು ಜಾಯಿನ್ ಆಗ್ಬೋದು. ಸೊ ಇವತ್ತು ಓವರಲ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನೇ ತಿಳ್ಕೊಳ್ಳಿ ನೀವು. ಸೊ ನಾಳೆ ನಾನು ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಯಾವ ತರ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿ ಆದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸಪೋಸ್ ನೀವು ಹಳೆ ಇನ್‌ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಇನ್‌ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಎರಡನ್ನೂ ಇನ್‌ಸ್ಟಾಗ್ರಾಮ್‌ದು ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮೀಶೋಗೆ ಲಿಂಕ್ ಮಾಡಿ ನೀವು ಆಮೇಲೆ ಇನ್‌ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಸೆಟ್ ಮಾಡಿದೀರಾ ಅಂತ ಹೇಳಿದ್ರೆ ಅದು ಮತ್ತೆ ಕನೆಕ್ಟ್ ಆಗೋದೇ ಇಲ್ಲ. ಯಾವ ಕಾರಣಕ್ಕೂ ಕನೆಕ್ಟ್ ಆಗೋದಿಲ್ಲ ನಿಮಗೆ. ಮತ್ತೆ ನೀವು ಹೊಸ ಅಕೌಂಟ್ ಅನ್ನ ಮಾಡ್ಬೇಕು, ಅದಕ್ಕೆ ಲಿಂಕ್ ಮಾಡ್ಬೇಕು, ಸುಮಾರಷ್ಟು ಪ್ರೊಸೀಜರ್ ಇದೆ. ಅದನ್ನ ಮಾಡೋದ್ಕಿಂತ ಬೆಟರ್ ನೀವು ಹಳೆ ಅಕೌಂಟ್‌ಗಳ್ನ ಯಾರ್ಯಾರು ಉಪಯೋಗಿಸ್ತೀರಲ್ವಾ, ನೀವೇನ್ ಮಾಡಿ ಇನ್‌ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಅಕೌಂಟು ಯೂಸರ್ ನೇಮ್ ಪಾಸ್ವರ್ಡ್ ಪ್ರೈವಸಿ ಅಂತ ಇರುತ್ತೆ. ಅಕೌಂಟ್ 3 ಡಾಟ್ ಇರುತ್ತಲ್ವಾ, ಸೊ ಅಲ್ಲಿ ಹೋದ್ರೆ ನಿಮಗೆ ನಿಮ್ಮ ಅಕೌಂಟ್ ಸೆಕ್ಯೂರಿಟಿ ಇದ್ ಕೇಳುತ್ತಲ್ವಾ, ಸೊ ಆ ಒಂದು ಪ್ಲೇಸ್ ಅಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಚೇಂಜ್ ಮಾಡುವಂತ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನೆನಪಿದ್ರೆ ಅದನ್ನ ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಒಂದು ಸಲ ಮೀಶೋಗೆ ಲಿಂಕ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನೀವು ಚೇಂಜ್ ಮಾಡಿದ್ಮೇಲೆ ಅದು ಡಿಆಕ್ಟಿವೇಟ್ ಆಗುತ್ತೆ. ಅವಾಗ ಮತ್ತೆ ನಿಮಗೆ ಆ ಅಕೌಂಟ್ ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಬೆಟರ್ ಆಪ್ಷನ್ ನೀವು ಅದನ್ನ ಇವಾಗ್ಲೇನೆ ರಿಸೆಟ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಯಾರ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಯಾರ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. 0 ಇನ್ವೆಸ್ಟ್‌ಮೆಂಟ್ ಇಂದಾನು ಸ್ಟಾರ್ಟ್ ಮಾಡ್ಬೋದು. 0 ಫಾಲೋವರ್ಸ್ ಇಂದಾನು ಸ್ಟಾರ್ಟ್ ಮಾಡ್ಬೋದು. ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಮಗೆ ಯಾವ ರೀತಿಯಾಗಿ ನಾವು ಜಾಯಿನ್ ಆಗೋದು ಅಂತ ಗೊತ್ತಾಯ್ತು. ಸೊ ಇವಾಗ ಫಾಲೋವರ್ಸು 1000 ಇರ್ಬೇಕಾ? 500 ಇರ್ಬೇಕಾ? ಎಷ್ಟ್ ಜನ ಇರ್ಬೇಕು ಅಂತ ನನ್ನನ್ನ ಕೇಳೋದಾದ್ರೆ 0 ಫಾಲೋವರ್ಸ್. ನಂದು ಹೊಸ ಅಕೌಂಟ್ ಏನಿದೆ ಅಲ್ವಾ? ಆ ಕ್ರಿಯೇಟರ್ ಕ್ಲಬ್ ಕನ್ನಡ ಅಂತೇಳಿ 0 ಫಾಲೋವರ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿಗೆ 1K ಫಾಲೋವರ್ಸ್ ಆಗಿದ್ದಾರೆ. ಅವ್ರು ನಮ್ಮ ರಿಯಲ್ ಫಾಲೋವರ್ಸ್ ಆಗಿರ್ತಾರೆ. ಸೊ ಜಸ್ಟ್ ನನ್ನ ಎಫರ್ಟ್ ಬಂದು 15-20 ಡೇಸ್ ಅಷ್ಟೇನೆ. ಅಷ್ಟರಲ್ಲೇ ನನಗೆ ಸುಮಾರಷ್ಟು ಇನ್‌ಸ್ಟಾಗ್ರಾಮ್ ಪ್ರಾಬ್ಲಮ್ ಮಾಡ್ತು. ಅದೆಲ್ಲನೂ ಫೇಸ್ ಮಾಡ್ಬಿಟ್ಟು ನಾನು ಇದ್ ಮಾಡಿದ್ದೀನಿ. ಸೊ ಅವ್ರು ನಿಮಗೆ ರಿಯಲ್ ಫಾಲೋವರ್ಸ್ ಆಗಿರ್ತಾರೆ. ಅದು ನಿಮಗೆ ಪರ್ಮನೆಂಟ್ ಆಗಿರುತ್ತೆ. ಸೊ ಆಮೇಲೆ ಯಾರುನು ಇನ್ನೊಂದ್ ವಿಚಾರ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ದುಡ್ಡು ಕೊಟ್ಟು ಫಾಲೋವರ್ಸ್ ತಗೊಂತೀರಾ, ನಿಮ್ಮ ಅಕೌಂಟ್ ನೆಕ್ಸ್ಟ್ ಡೇನೆ ಸಸ್ಪೆಂಡ್ ಆಗುತ್ತೆ. ಅದು ಇನ್‌ಸ್ಟಾಗ್ರಾಮ್ ಅವರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಕ್ಕಂಥ ವಿಚಾರ ಇದೆ. ಸೊ ಹಾಗಾಗಿ 0 ಇಂದಾನೇ ಸ್ಟಾರ್ಟ್ ಮಾಡಿ. 0 ಫಾಲೋವರ್ಸ್ ಇಂದಾನೇ ಸ್ಟಾರ್ಟ್ ಮಾಡಿ. ಫಾಲೋವರ್ಸ್ 100% ಬರ್ತಾರೆ. ಸೊ ನೀವು ಕಂಟೆಂಟ್ ಅನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಅದ್ರ ಬಗ್ಗೆ ಡೋಂಟ್ ವರಿ. ಸೊ ಒಂದು ಕಂಟೆಂಟ್ ಅನ್ನ ತಗೊಂಡು ನಾವು ಒಂದು ಕಂಟೆಂಟ್ ಮೇಲೆ 3-4 ತರ ವಿಡಿಯೋ ಮಾಡ್ಬೋದು. ಸೊ ಅದರಿಂದ ನಮಗೆ ಇನ್ನ ಜಾಸ್ತಿ ಬರ್ತಾರೆ. ಸೊ ನಾನು ಆಕ್ಚುಲ್ ಆಗಿ ನಾನು ಶಾಪಲ್ಲಿ ನನಗೆ ಟೈಮೇ ಇರೋದಿಲ್ಲ. ನಾನು ಬೆಳಗ್ಗೆ 7:30ಗೆ ಶಾಪ್ ಓಪನ್ ಮಾಡಿದ್ರೆ ನೈಟ್ 9:45, 10 o'clock ಆಗುತ್ತೆ. ಅದ್ರ ಮಧ್ಯದಲ್ಲಿ ನಾನು ಮಾರ್ಕೆಟಿಗೆ ಹೋಗ್ಬೇಕು, ಐಟಮ್ಸ್ ಹಾಕ್ಬೇಕು. 2 ದಿನಕ್ಕೆ ಒಂದ್ಸಲ ಅಂತೂ ಮಾರ್ಕೆಟಿಗೆ ಹೋಗೋದಿರುತ್ತೆ. ಸೊ ಅದ್ರ ಮಧ್ಯದಲ್ಲಿ ನನ್ನ ಒಂದು ಇನ್‌ಸ್ಟಾಗ್ರಾಮ್ ವಿಡಿಯೋಸ್‌ನ ನೀವೆಲ್ಲರೂ ನೋಡಿರ್ತೀರಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಎಡಿಟಿಂಗೇ ತುಂಬಾ ಕಡಿಮೆ ಇರುತ್ತೆ. ಸೊ ಈ ರೀತಿ ನೀವು ಒಂದು ಕಂಟೆಂಟ್ ಮೇಲೆ ವರ್ಕ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಏನಂತ ಹೇಳಿದ್ರೆ ಸಕ್ಸಸ್ ಸಿಗುತ್ತೆ. ಅದು ಕಂಟೆಂಟ್ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ ನಿಮಗೆ. ಸೊ ಅದಾದ್ಮೇಲೆ ಬಿಗಿನರ್ಸ್ ಫಸ್ಟ್ 100 ಫಾಲೋವರ್ಸ್ 0 ಫಾಲೋವರ್ಸ್ ಇದ್ರೂನು ನೀವು ಸ್ಟಾರ್ಟ್ ಮಾಡ್ಬೋದು. ಡೋಂಟ್ ವರಿ. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ನೀವು ಹಳೆ ಅಕೌಂಟ್ ಅಲ್ಲಾದ್ರೂ ಮಾಡಿ, ಹೊಸ ಅಕೌಂಟ್ ಅಲ್ಲಾದ್ರೂ ಮಾಡಿ. ಬಟ್ ಮಾಡಿ. ದಿನಕ್ಕೆ 2 ರೀಲ್ ಹಾಕ್ಬೇಕು, 3 ಪೋಸ್ಟ್‌ನ ಮಾಡ್ಬೇಕು. ಮತ್ತೆ ಸಾಧ್ಯ ಆದ್ರೆ 3 ರೀಲನ್ನ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ 2 ರೀಲ್ ಅಂತೂ ಕಂಪಲ್ಸರಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಲೇಬೇಕು. ಆಮೇಲೆ ಅದೇನಂತ ಹೇಳಿದ್ರೆ ನಾವು 2 ದಿನ ಗ್ಯಾಪ್ ಕೊಟ್ವಿ ಅಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಕಡಿಮೆ ಆಗುತ್ತೆ. ಅದನ್ನ ಮತ್ತೆ ನಾವು ಗ್ರೋ ಮಾಡ್ಲಿಕ್ಕೆ ಮತ್ತೆ 1 ವಾರ ಕಷ್ಟ ಪಡ್ಬೇಕು. ಸೊ ಹಾಗಾಗಿ ಒಂದಿನ ವಿಡಿಯೋ ಮಾಡಿ ಇಟ್ಕೊಳ್ಳಿ ಫ್ರೀ ಇದ್ದಾಗ. ಅದನ್ನ ಡೈಲಿ ಅಟ್ಲೀಸ್ಟ್ 2 ಆಗ್ಲಿಲ್ಲಪ್ಪ ಇವತ್ತು ನನಗೆ ಅಂದ್ರೆ ಒಂದಾದ್ರೂ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇನ್‌ಸ್ಟಾಗ್ರಾಮ್ ಅಲ್ಗಾರಿದಮ್ ವರ್ಕ್ ಮಾಡೋದೇ ಬೇರೆ ತರ ಆಗ್ಬಿಡುತ್ತೆ. ಸೊ ಅಲ್ಲಿ ನಿಮಗೆ ಮತ್ತೆ ನೀವು ಗ್ರೋ ಆಗ್ಲಿಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಸೊ ಇದಾಯ್ತಾ? ಇನ್ನು ಕ್ರಿಯೇಟರ್ ಕ್ಲಬ್‌ದು ಗೈಡ್‌ಲೈನ್ಸ್ ಏನಿದೆ ಅಂತ ನೋಡೋದಾದ್ರೆ, ನಾವು
ಪ್ರಾಡಕ್ಟ್‌ನ ಪರ್ಚೇಸ್ ಮಾಡ್ತೀವಿ. ಅದ್ರ ಬಗ್ಗೆ ರಿವ್ಯೂ ವಿಡಿಯೋನ ಮಾಡ್ತೀವಿ. ಸೊ, ಅದನ್ನ ನಾವು ಇನ್‌ಸ್ಟಾಗ್ರಾಮಿಗೆ ಅಪ್‌ಲೋಡ್ ಮಾಡ್ತೀವಿ. ಸೊ, ಅಪ್‌ಲೋಡ್ ಮಾಡುವಂಥ ಸಂದರ್ಭದಲ್ಲಿ ನಾವು @ಮೀಶೋ ಆ್ಯಪ್ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಅದನ್ನ ಮೆನ್ಷನ್ ಮಾಡಿದ್ರೆ ನಾವು ಸುಮ್ಮನೆ ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದ್ದೀವಿ, ತುಂಬ ಇನ್ವೆಸ್ಟ್‌ಮೆಂಟ್ ಮಾಡಿದ್ದೀವಿ, ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲೈಕ್ಸ್ ಬಂದಿದೆ, ತುಂಬ ಫಾಲೋವರ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮೀಶೋ ಆ್ಯಪ್ ಅನ್ನೋದನ್ನ ನೀವು ಟ್ಯಾಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಮಿಷನ್ನು ಯಾವ ಕಾರಣಕ್ಕೂ ಕಮಿಷನ್ನು ಬರೋದಿಲ್ಲ. ಮತ್ತೆ ಇನ್‌ಕರೆಕ್ಟ್ ಟ್ಯಾಗ್ ಹಾಕಿದ್ರೂ ನಿಮಗೆ ಬರೋದಿಲ್ಲ. ಮೀಶೋ MEE ಬರುತ್ತೆ. SHO ಮೀಶೋ ಆ್ಯಪ್ ಸ್ಪೇಸ್ ಕೊಡದಲ್ಲಿ ಆ್ಯಪ್ ಅಂತ ಬರೀಬೇಕು. ಅದರಲ್ಲಿ 2, 3 ಐಡಿ ತೋರಿಸ್ತದೆ. ಅದರಲ್ಲಿ ಸರಿಯಾದ ಐಡಿಯನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕಮಿಷನ್ಸ್ ಬರುತ್ತೆ. ಅದರ್ವೈಸ್ ನಿಮಗೆ ಬರೋದಿಲ್ಲ. ಇನ್‌ಕರೆಕ್ಟ್ ಪ್ರೈಸ್‌ನ ಮೆನ್ಷನ್ ಮಾಡೋದು. ಸಪೋಸ್ ನಾನು ಈ ಒಂದು ಡ್ರೆಸ್ಸನ್ನ ಬಂದು ನಾನು 750ಗೆ ತಗೊಂಡಿದ್ದೀನಿ. ಸೊ, ನಾನು ಈ ಡ್ರೆಸ್‌ನ ಬಂದು ₹100 ತಗೊಂಡಿದ್ದೀನಿ, 300ಗೆ ತಗೊಂಡಿದ್ದೀನಿ ಅಂತ ರಾಂಗ್ ಪ್ರೈಸ್‌ನ ನಾವು ಹೇಳಿದ್ರೆ ಅಲ್ಲಿ ನಮಗೆ ಮೀಶೋದವರು ನಮ್ಮ ಐಡಿನ ಬ್ಲಾಕ್ ಮಾಡ್ತಾರೆ. ನಮಗೆ ಕಮಿಷನ್ಸ್ ಬರೋದಿಲ್ಲ. ಕರೆಕ್ಟಾಗಿ ಹೇಳಬೇಕು, ಸರಿಯಾದ ಇನ್ಫಾರ್ಮೇಷನನ್ನ ಕೊಡಬೇಕು, ಸರಿಯಾಗಿ ವಿಡಿಯೋನ ಮಾಡಬೇಕು, ಕ್ಲಾರಿಟಿಯಾಗಿ ಕೊಡಬೇಕು ನಾವು ವಿಡಿಯೋನ. ಇವಾಗ ನಾನು ಡ್ರೆಸ್ದೆಲ್ಲ ಹಾಕಿರ್ತೀನಿ. ನನಗೆ ಫುಲ್ ಡ್ರೆಸ್ದು ನಾನು ತೋರಿಸ್ತೀನಿ ನಿಮಗೆ. ಬಟ್ ಬಾಟಮ್‌ವರೆಗೂ ತೋರಿಸ್ಲಿಕ್ಕಾಗಲ್ಲ. ಬಿಕಾಸ್ ಆಫ್ ನನಗೆ ಸ್ಪೇಸ್ ಅಷ್ಟೊಂದು ಇಲ್ಲ. ಸೊ, ಹಾಗಾಗಿ ನಾನು ಜಸ್ಟ್ ಡ್ರೆಸ್‌ನ ವಿಯರ್ ಮಾಡ್ತೀನಿ. ಅದು ಯಾವ ರೀತಿಯಾಗಿದೆ, ನೆಕ್ ಪಾರ್ಟ್ ಯಾವ ರೀತಿಯಾಗಿದೆ, ಸೊ ದುಪ್ಪಟ್ಟ ಯಾವ ರೀತಿಯಾಗಿ ಬರುತ್ತೆ, ಸ್ಲೀವ್ಸಲ್ಲಿ ಯಾವ ರೀತಿಯಾಗಿದೆ, ಸೊ ಇಷ್ಟನ್ನ ನಾನು ತೋರಿಸ್ತೀನಿ. ಕ್ವಾಲಿಟಿ ಹೇಗಿದೆ ಇದನ್ನ ನಾವು ಕ್ಲಿಯರಾಗಿ ಹೇಳಬೇಕು. ನಾವು ಏನು ಪ್ರಾಡಕ್ಟ್‌ನ ಪರ್ಚೇಸ್ ಮಾಡಿದ್ದೀವಿ, ಅದು ಯಾವ ರೀತಿಯಾಗಿದೆ, ಇದನ್ನ ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಾಗ ಜನರಿಗೆ ಏನಾಗುತ್ತೆ, ಇವ್ರ ಕಡೆಯಿಂದ ನಾವು ಬೈ ಮಾಡ್ಬೋದು ಅನ್ನೋ ಒಂದು ಟ್ರಸ್ಟ್ ಬರುತ್ತೆ ಜನರಿಗೆ. ಆವಾಗ ಅವರು ನಮ್ಮ ಕಡೆಯಿಂದ ಬೈ ಮಾಡ್ತಾರೆ. ಸೊ, ಇದು ಇಂಪಾರ್ಟೆಂಟ್ ಥಿಂಗ್ಸ್‌ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ರಾಂಗ್ ಪ್ರೈಸಿಂಗ್ ಡೀಟೇಲ್ಸ್ ಅಂದ್ರೆ ಅದೇ ನಾವು ಏನು ಪರ್ಚೇಸ್ ಮಾಡ್ತೀವೋ ಅದೇ ಹೇಳಬೇಕು. ಮೀಶೋದಲ್ಲಿ ಏನು ನಡೀತಾ ಇರುತ್ತೋ ಅದೇ ಹೇಳಬೇಕು. ಇಲ್ಲ 70% ಆಫರ್ ಕೊಟ್ಟರೆ 100% ಆಫರ್ ಅಂತ ಹೇಳೋದು, 50% ಇದ್ರೆ 60% ಅಂತ ಹೇಳೋದು. ಸೊ, ಈ ತರ ಯಾರನ್ನು ಮಾಡಬೇಡಿ. ಸರಿಯಾದ ಇನ್ಫಾರ್ಮೇಷನ್ ಅನ್ನ ಕೊಡಬೇಕು. ಮತ್ತೆ ಕಂಟೆಂಟ್ ಮಾಡ್ಬೇಕಾದ್ರೆ ನಾವು ಒರಿಜಿನಲ್ ರೀಲ್ಸ್‌ನೇ ಅಪ್ಲೋಡ್ ಮಾಡಬೇಕು. ಸೊ, ನಾವು ಏನು ಕಂಟೆಂಟ್‌ನ ಮಾಡ್ತೀವಲ್ವಾ, ನಮ್ಮ ರೀಲ್ಸ್‌ನೇ ನಾವು ಹಾಕಬೇಕು. ಸಪೋಸ್ ನಾನು ಹಾಕಿರೋ ಡ್ರೆಸ್ಸನ್ನ ಬೇರೆಯವ್ರು ಹಾಕಿದ್ದಾರೆ, ಅವ್ರ ವಿಡಿಯೋ ಚೆನ್ನಾಗಿದೆ ಅಂತೇಳಿ ಆ ವಿಡಿಯೋನ ತಗೊಂಬಂದು ನನ್ನ ಪೇಜಲ್ಲಿ ಹಾಕಿದ್ರೆ ಸೊ, ಅದನ್ನ ಅವರು ಕಾಪಿರೈಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಿಮಗೆ ಯಾವುದೇ ರೀತಿಯ ಕಮಿಷನ್ಸ್ ಆ ಥರ ಬರೋದಿಲ್ಲ. ಅಕೌಂಟು ಸಸ್ಪೆಂಡ್ ಆಗುವಂಥ ಚಾನ್ಸಸ್ಸು ತುಂಬಾನೇ ಇರುತ್ತೆ. ಸೊ, ಹಾಗಾಗಿ ಮೀಶೋ ಗೈಡ್ಲೈನ್ಸ್ ಫಾಲೋ ಮಾಡಲೇಬೇಕು. ಮೀಶೋ ಟ್ಯಾಗ್ ಮಾಡಬೇಕು ಮೀಶೋನ. ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಮತ್ತೆ ಸರಿಯಾದ ಒಂದು ವರ್ಡ್ಸ್‌ನ ನಾವು ಯೂಸ್ ಮಾಡಬೇಕು. ಪ್ರೈಸಿಂಗ್ ಕರೆಕ್ಟಾಗಿ ಹೇಳಬೇಕು. ಪ್ರಾಡಕ್ಟ್ ಬಗ್ಗೆ ಸರಿಯಾದ ಇನ್ಫಾರ್ಮೇಷನನ್ನ ನಾವು ಕೊಡಬೇಕು. ಸೊ, ಹೀಗಿದ್ರೆ ಮಾತ್ರನೇ ಮೀಶೋ ನಮ್ಮದನ್ನ ಕರೆಕ್ಟಾಗಿ ಏನಂತ ಹೇಳಿದ್ರೆ ಇವರು ಕ್ರಿಯೇಟರ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಮುಂದೆ ಪುಷ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೆ ಡೈರೆಕ್ಟ್ ಅಫಿಲಿಯೇಟ್ ಲಿಂಕ್ಸ್‌ನ ನಾವು ಮೆಸೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನನಗೆ ತುಂಬ ಜನ ನಂದು ಇನ್‌ಸ್ಟಾಗ್ರಾಮ್ ಪ್ರಾಬ್ಲಮ್ ಆದಾಗ ಏನಾಯಿತು, ನಾನೊಂದು ಕಲಂಕಾರಿ ಬ್ಲೌಸ್‌ನ ಹಾಕಿದ್ದೆ. ಸೊ, ಅಲ್ಲಿ ತುಂಬ ಜನ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರು. ನಾವಲ್ಲಿ ಲಿಂಕ್ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಆಟೋ DM ಹೋದ್ರೆ ಮಾತ್ರನೇ ಅವರು ಅಲ್ಲಿಂದ ಪರ್ಚೇಸ್ ಮಾಡೋಕ್ಕಾಗೋದು. ಡೈರೆಕ್ಟ್ ಲಿಂಕ್ ಶೇರ್ ಮಾಡೋಕ್ಕೆ ನಾವು ಆಗಲ್ಲ. ಡೈರೆಕ್ಟ್ ಲಿಂಕ್ ಶೇರ್ ಮಾಡಬಾರ್ದು ಸ್ವಲ್ಪ ದಿನದವರೆಗೂ. ಅದಕ್ಕೇನೆ ಬೇರೆ ಆಪ್ಷನ್‌ಗಳಿದಾವೆ. ಬಟ್ ಇವಾಗ ಸದ್ಯಕ್ಕೆ ಡೈರೆಕ್ಟ್ ಲಿಂಕ್ಸ್ ಇಲ್ಲ. ಅದನ್ನ ತಲೆಯಲ್ಲಿಟ್ಕೊಂಡ್ರೆ ಆಟೋ DMೇ ಮಾಡಬೇಕು. ಆಟೋ DM ಅಂದ್ರೆ ಏನು ಅಂತಾನೂ ಗೊತ್ತಿರಲ್ಲ. ಜಸ್ಟ್ ತಿಳ್ಕೊಳ್ಳಿ ಆಟೋ DM ಮಾಡಬೇಕು. ಅದು ಯಾವ ಥರ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ, ಇದ್ರದ್ದು ಎಲ್ಲಾನು ಒಂದು ಕಂಪ್ಲೀಟ್ ನೋಟ್ಸ್ ಇದೆ. ಅದನ್ನ ಯಾವ ರೀತಿ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮತ್ತೆ ಏನಂತ ಹೇಳಿದ್ರೆ ಸ್ಕಿನ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಬೇರೆ ಪ್ರಾಡಕ್ಟನ್ನ ಆಗಿರ್ಬೋದು ನಾವು ಯೂಸ್ ಮಾಡಿನೇ ರಿವ್ಯೂನ ಕೊಡಬೇಕಾಗುತ್ತೆ. ಡ್ರೆಸ್ಸಸ್ ಆ ಥರದ್ದೆಲ್ಲ ಆದರೆ ನಿಮಗೆ ಫೇಸ್ ಲೆಸ್ ಆಗುನು ಮಾಡ್ಬೋದು, ಫೇಸ್ ತೋರಿಸ್ಬಿಟ್ಟು ಮಾಡ್ಬೋದು. ಫೇಸ್ ತೋರಿಸ್ದಲೇ ನಾವು ಮಾಡ್ತೀವಿ ಏನಾದ್ರು ಇದ್ರೆ ಫೇಸ್ ತೋರಿಸ್ದಲೇನು ಮಾಡ್ಬೋದು. ಫೇಸ್ ತೋರಿಸ್ಬಿಟ್ಟು ಮಾಡ್ತೀವಿ ಏನಾದ್ರು ಇದ್ರೆ ಫೇಸ್ ತೋರಿಸ್ಬಿಟ್ಟು ಮಾಡ್ಬೋದು. ಬಟ್ ಬೆಟರ್ ಅಂದ್ರೆ ನಾವು ಫೇಸ್ ತೋರಿಸಿ ಮಾಡೋದ್ರಿಂದ ಸೊ, ನಮಗೆ ಕಸ್ಟಮರ್ ವರ್ತ್ ಅನ್ಸುತ್ತೆ. ಸೊ, ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಫೇಸ್ ಎಕ್ಸ್‌ಪ್ರೆಷನ್ ಚೆನ್ನಾಗಿದೆ, ಇವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ನೋಡಿ ತುಂಬಾ ಜನ ನಮಗೆ ಜಾಯಿನ್ ಆಗುವಂಥದ್ದು ಇರುತ್ತೆ. ಸೊ, ಹಾಗಾಗಿ ಇಷ್ಟು ಮೀಶೋದಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ಇಷ್ಟನ್ನ ತಿಳ್ಕೊಂಡಿರ್ಬೇಕು. ಸೊ, ಇದನ್ನ ನಾನಿವತ್ತು ನಿಮ್ಗೆ ಓರಲ್ ಆಗಿ ಹೇಳಿದ್ದೀನಿ. ಇನ್ನ ಯಾವ್ಯಾವ ರೀತಿ ನಾವು ವರ್ಕ್ ಆಗುತ್ತೆ, ಯಾವ ರೀತಿ ಅಕೌಂಟ್‌ನ ಕ್ರಿಯೇಟ್ ಮಾಡಬೇಕು ಏನಂತ ಹೇಳ್ಬಿಟ್ಟು ನನ್ನ ನಾಳಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಒಂದು ಪಾರ್ಟ್ 7 ವಿಡಿಯೋವರೆಗೂನು ಇರುತ್ತೆ ನಿಮಗೆ. UGC ಇಂದ ಹಿಡಿದು ಮೀಶೋ, ವಿಶ್ ಲಿಂಕ್ ಸುಮಾರಷ್ಟು ಅಪ್ಲಿಕೇಶನ್ಸ್ ಇದೆ. ಸೊ, ಎಲ್ಲದ್ರದ್ದು ನಿಮಗೆ ಒಂದು 7 ವಿಡಿಯೋಸ್ ಆಗುತ್ತೆ. ಆದಷ್ಟು ವಿಡಿಯೋನ ನೋಡಿ. ಸುಮಾರು ಜನ ದುಡ್ಡು ಕೊಟ್ಟು ಕ್ಲಾಸ್ ತಗೊಂತಾ ಇದ್ದಾರೆ. ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ, ಬೇಸಿಕಲಿ ಇಷ್ಟನ್ನ ನೀವು ತಿಳ್ಕೊಂಡಿರ್ಬೇಕು. ಸೊ, ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ, ಥ್ಯಾಂಕ್ ಯು ಎಲ್ಲ